ಶ್ರೀಮದ್ ರಾಘವೇಂದ್ರ ಭಾರತೀ ಸ್ವಾಮಿಗಳವರು ಅನುಗ್ರಹ ಭಾಷಣದಲ್ಲಿ ಮಾನವ ಜನ್ಮವೆಂಬುದು ಮಹತ್ತರ ಪುಣ್ಯ ವಿಶೇಷದ ಫಲ. ಈ ಪುಣ್ಯ ಪರಂಪರೆಯನ್ನು ಉಳಿಸಿಕೊಳ್ಳಲು ಉತ್ತಮ ಕಾರ್ಯ, ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವನ್ನ ಎಲ್ಲರೂ ಸ್ಮರಿಸಬೇಕೆಂದಿದ್ದಾರೆ. ಇಂತಹ ದಿವ್ಯ ಭಾರತೀಯ ಸನಾತನ ಸಂಸ್ಕೃತಿಗೆ ನಾವೆಲ್ಲರೂ ಆಭಾರಿ. ಸನಾತನ ಪರಂಪರೆಯ ಉತ್ಕೃಷ್ಟ ಧ್ಯೇಯ ನಾಮವೊಂದು ರೂಪ ಹಲವು ಎಂಬಂತಹ ನುಡಿಯೊಂದಿಗೆ ಆ ಭಗವಂತನ ದಶಾವತಾರದ ವರ್ಣನೆ ಇಂದು ಇಂತಹ ಸುಂದರ ಶಾರದಾ ಕಲೋತ್ಸವದ ವೇದಿಕೆಯಲ್ಲಿ ನೋಡಿ ಆನಂದಿಸಿ, ಶುಭ ಹಾರೈಸಿ, ಪ್ರೋತ್ಸಾಹಿಸಿ. ರಕ್ಷಿಸು, ನನ್ನನ್ನು ರಕ್ಷಿಸು, ರಕ್ಷಿಸು. ಎಲೈ ಜೀವಿಯೇ, ನೀನು ಚಿಕ್ಕದಾಗಿದ್ದೆ ಎಂದು ನನ್ನ ಕಮಂಡಲುವಿಗೆ ಹಾಕಿಕೊಂಡೆ. ಅಲ್ಲಿಯೂ ಬೆಳೆದೆ, ಅಲ್ಲಿಂದ ದೊಡ್ಡ ಪಾತ್ರೆಗೆ ಹಾಕಿದೆ, ಅಲ್ಲಿಯೂ ಬೆಳೆದೆ. ಹಾಗೆಯೇ ನದಿಗೆ ಬಿಟ್ಟೆ, ಅಲ್ಲಿಯೂ ಬೆಳೆದು ಬಿಟ್ಟೆ. ಈಗ ನೀನು ಗಾತ್ರದಲ್ಲಿ ಬಹುದೊಡ್ಡದಾಗಿದ್ದೀನಿ. ಹಾಗಾಗಿ ನಿನಗೆ ನಾನು ಎಲ್ಲಿ ಸ್ಥಳ ಕೊಡಲಿ? ಹಾಗಾಗಿಯೇ ನಾನು ನಿನ್ನನ್ನು ಈ ಸಮುದ್ರದಲ್ಲಿ ಬಿಡುತ್ತಿರುವೆ. ಎಲೈ ಮನುವೆ, ನೀನು ನನ್ನನ್ನು ಸಮುದ್ರಕ್ಕೆ ಬಿಡುತ್ತಿದ್ದೀರಿ. ಇನ್ನು 10 ದಿನದ ಒಳಗಾಗಿ ಪ್ರಳಯ ಸಂಭವಿಸುತ್ತದೆ. ನೀನು ನಿನ್ನ ಅನುಚರರನ್ನು ಹಾಗೂ ದವಸ ಧಾನ್ಯಗಳನ್ನು, ಬೀಜ ಕಾಳುಗಳನ್ನು ಎಲ್ಲವನ್ನು ತುಂಬಿಕೊಂಡು ನೀನು ಹಡಗಿನಲ್ಲಿ ಬಾ. ನಾನು ನಿನ್ನನ್ನು ಸಂರಕ್ಷಿಸುತ್ತೇನೆ. ಆಗಲಿ. ಅಂತೆಯೇ ಮನು ಪ್ರಳಯ ಕಾಲ ಬಂದೊದಗಿದಾಗ ಅನುಚರರನ್ನು, ವೇದಗಳನ್ನು ಸಂರಕ್ಷಿಸಿ ಸಪ್ತ ಋಷಿಗಳಿಗೆ ನೀಡುತ್ತಾರೆ. ಹೀಗೆ ವಿಷ್ಣುವಿನ ಮೊದಲ ಅವತಾರ ಮತ್ಸ್ಯ ಅವತಾರ. ದಶಾವತಾರ ಹಾಗೂ ಭೂಮಿಯ ಉಗಮದ ವೈಜ್ಞಾನಿಕ ಮಾಹಿತಿ ರಹಸ್ಯ ನಮ್ಮ ಋಷಿಗಳು ನೀಡಿರುತ್ತಾರೆ. ವಿಜ್ಞಾನದ ಬಗ್ಗೆ ಬರುವುದಾದರೆ ಭೂಮಿ ಒಂದು ಅಗ್ನಿಗೋಳ. ಉಲ್ಕಾಪಾತಗಳು ಪದೇ ಪದೇ ಉಂಟಾಗಿ ಭೂಮಿಯ ತುಂಬ ನೀರು ತುಂಬಿರುತ್ತಿತ್ತು. ಆಗ ಜಲಚರವಾಗಿ ಹುಟ್ಟಿದ್ದೇ ಮತ್ಸ್ಯ. ಚಾಕ್ಷುಷ ಎಂಬ ಮನ್ವಂತರದ ಕೊನೆಯ ಪ್ರಳಯ ಕಾಲದಲ್ಲಿ ಈ ಒಂದು ಮತ್ಸ್ಯ ಹುಟ್ಟುತ್ತದೆ. ಭಾರತದ ಪ್ರಾಂತ್ಯವಾದ ಸುಂದರ ಸಂಸ್ಕೃತಿಯ ಬಂಗಾಳದಲ್ಲೂ ಈಗಲೂ ಕೂಡ ಮದುವೆಯ ಸಮಯದಲ್ಲಿ ಮತ್ಸ್ಯವನ್ನು ಪವಿತ್ರವೆಂದು ಪರಿಗಣಿಸಿ ಉಡುಗೊರೆಯಾಗಿ ನೀಡುತ್ತಾರೆ. ಈ ಮತ್ಸ್ಯ ವಿಟಮಿನ್ ಡಿ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್, ವಿಟಮಿನ್ B12 ಕೂಡ ನೀಡುತ್ತದೆ. ಇದಷ್ಟೇ ಅಲ್ಲದೆ ಮೀನನ್ನು ಜನನ ರಾಶಿಗೂ ಕೂಡ ಸಂಬಂಧಿಸಿದ್ದಾರೆ. ವಾಸ್ತುಶಾಸ್ತ್ರದಲ್ಲಿ ಮೀನರೇಖೆ ಬರೆದು ಅದರಂತೆ ಕಟ್ಟಡಗಳನ್ನು ಕಟ್ಟುವುದು ವಾಡಿಕೆ. ಹಿಮಾವೃತಗೊಂಡಿದ್ದ ಸಮುದ್ರವನ್ನು ಮಂಥನ ಮಾಡಬೇಕಿತ್ತು. ಆಳದಿಂದ ಜ್ವಾಲಾಮುಖಿಗಳು ಎದ್ದು ಲಾವಾರಸದಿಂದ ದೊಡ್ಡ ಪರ್ವತಗಳು ಕೂಡ ಎದ್ದಿದ್ದವು. ಅಂತಹ ಪರ್ವತಗಳಲ್ಲಿ ಒಂದಾದ ಮಧ್ಯಭಾಗದ ಮಂಥರ ಪರ್ವತವನ್ನು ಕಡಿಯಬೇಕಾಗಿತ್ತು. ವಾಸುಕಿಯನ್ನು ಹಗ್ಗವಾಗಿ ಬಿಗಿದು ದೇವದಾನವರು ಕಡೆಯಲು ಮುಂದಾದಾಗ ಮುಳುಗುತ್ತಿದ್ದ ಪರ್ವತವನ್ನು ತನ್ನ ಬೆನ್ನಲ್ಲಿ ಹೊತ್ತಿದ್ದ ಜೀವಿಯೇ ಕೂರ್ಮಾವತಾರದ ಉಗಮ. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನುವ ಹಾಗೆ ಇದು
ಈ ಆಮೆಯಿಂದ ಹಲವಾರು ನೀತಿಯನ್ನು ಕಲಿಯಬಹುದಾಗಿದೆ. ಆಮೆ ಉಭಯ ಜಲಚರವಾಸಿ, ಭಾರೀ ಬುದ್ಧಿವಂತ. ತಾನು ಶತ್ರುಗಳು ಬಂದಾಗ ಚಿಪ್ಪಿನೊಳಗೆ ತಲೆ ಮುದುರಿ ಹಾಕುತ್ತದೆ. ಹಾಗೆಯೇ ತನ್ನ ಮೊಟ್ಟೆಯನ್ನು ಸಮುದ್ರದ ದಡದಲ್ಲಿ ಇಟ್ಟು ದೂರದಿಂದಲೇ ಅದನ್ನು ಕಾಪಿಡುವಂತಹ ಜಾಣ್ಮೆ ಈ ಆಮೆಗಳದ್ದು. ಆಮೆಗಳು ವಾಸ್ತುಶಾಸ್ತ್ರದಿಂದಲೂ ತುಂಬ ಪ್ರಮುಖ ಖ್ಯಾತಿ ಪಡೆದಿವೆ. ಭೂಮಿ ಹಿಮ ಕರಗಿ ತೇಲುತ್ತಿದ್ದಂತೆ ನೀರಿನ ಆಳದಲ್ಲಿ ಹಿರಣ್ಯಾಕ್ಷ ಭೂಮಿಯನ್ನು ಅಡಗಿಸಿದ್ದ ಕತೆ ಎಲ್ಲರಿಗೂ ಗೊತ್ತು. ಆಗ ಪಾತಾಳದಲ್ಲಿ ವಿಶ್ವ ವಿಜಯಿಯಾದ ಶ್ರೀ ವರಾಹ ಭಗವಂತನು ಭೂಮಿಯನ್ನು ತನ್ನ ಕೋರೆಹಲ್ಲಿನ ಮೇಲೆ ಇರಿಸಿಕೊಂಡು ಮೇಲಕ್ಕೆ ಬರುತ್ತಾರೆ. ಬರುತ್ತಿರುವಾಗ ಹಿರಣ್ಯಾಕ್ಷನ ಚುಚ್ಚು ನೋಡಿ ಬೆದರಿಕೆಗಳನ್ನು ಸಹಿಸುತ್ತಾ ಮೇಲಕ್ಕೆ ಬಂದು ಯೋಗ್ಯವಾದ ಕಕ್ಷೆಯ ಸ್ಥಳದಲ್ಲಿರಿಸಿ ಆಧಾರ ಶಕ್ತಿಯನ್ನು ತುಂಬಿ ನಂತರ ಹಿರಣ್ಯಾಕ್ಷನ ವಧೆಯನ್ನ ಮಾಡ್ತಾರೆ ಶ್ರೀಹರಿ. ಇದು ವರಾಹರೂಪಿಯ ಆಧ್ಯಾತ್ಮಿಕ ಅವತಾರವಾದದ್ದು. ವರಾಹ ಅಂತ ಹೇಳಿದಾಗ ಮೋಡಕ್ಕೆ ಹೇಳುತ್ತಾರಂತೆ, ಅಂದರೆ ಅರ್ಥ ಶ್ರೇಷ್ಠವಾಗಿರುವುದು ಅಂತ ಕೂಡ ಉಲ್ಲೇಖಿಸುತ್ತಾರೆ. ಸೂರ್ಯಮಂಡಲದಲ್ಲಿರುವ ದೇವನಿಗೆ ಅಹಹ ಅಜೇಯನಾದವನು ಎಂಬ ಅರ್ಥವನ್ನು ಕೂಡ ಕಲ್ಪಿಸಿಕೊಳ್ಳುತ್ತೆ. ಹಾಗಾಗಿ ಈ ವರಾಹಾವತಾರ ಇಂದು ನಾವೆಲ್ಲ ಏನು ಭೂಮಿಯಲ್ಲಿದ್ದೇವೋ ಆತನೇ ಅದನ್ನು ಸಂರಕ್ಷಿಸಿದ್ದು ಎನ್ನುವ ಒಂದು ಉಲ್ಲೇಖ ಪುರಾಣಗಳಲ್ಲಿ. ನರ ಮತ್ತು ಸಿಂಹ ಮನುಷ್ಯನ ಉಗಮ ಚೆಲ್ಲುವ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗುತ್ತದೆ. ಪ್ರಳಯ ಜಲದಲ್ಲಿ ಭೂಮಿ 2 ಬಾರಿ ತನ್ನ ಕಕ್ಷೆಯನ್ನು ಕಳೆದುಕೊಂಡಿರುತ್ತದೆ. ಮೊದಲು ಕಕ್ಷೆಗೆ ಸೇರಿಸಿದ್ದು ವರಾಹ ಅವತಾರದ ರೂಪಿ ಭಗವಂತ. ಭೂಮಿಯ ಮೇಲೆ ಆಗಾಗ ಉಲ್ಕಾಪಾತಗಳು ಬಿದ್ದು ಭೂಮಿಗೆ ಪದೇ ಪದೇ ತೊಂದರೆ ಆಗುತ್ತಿತ್ತು ಎನ್ನುವುದಕ್ಕೆ ಸಾಕ್ಷಿ ಈ ನರಸಿಂಹಾವತಾರ. ಹಿರಣ್ಯಕಶಿಪುವನ್ನು ವಧಿಸುವ ಮೂಲಕ ಭೂಮಿಯನ್ನ ನರಸಿಂಹಾವತಾರದಲ್ಲಿ ಭಗವಂತ ಕಾಪಾಡ್ತಾರೆ. ಭೂಮಿ ದಾಳಿಗೆ ಸಿಕ್ಕಿದ ಮತ್ತೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತದಂತೆ ತನ್ನ ಕಕ್ಷೆಯೊಳಗೆ. ದೇವತೆಗಳಿಗೆ ಉಂಟಾಗಿದ್ದ ಮಹಾಭಯವನ್ನು ಧ್ವಂಸ ಮಾಡುವುದಕ್ಕೆ ಈ ಅವತಾರ ಮಾಡಿದ ಭಗವಂತ. ಅದಿತಿ ಪುತ್ರರಲ್ಲಿ ಅತ್ಯಂತ ಚಿಕ್ಕವನಾದರೂ ಗುಣಗಳಲ್ಲಿ ದೇವದೇವನಾದ ವಾಮನ ಮೂರ್ತಿಯಾಗಿ ಬಲಿಚಕ್ರವರ್ತಿಯಿಂದ ತನ್ನ 3 ಹೆಜ್ಜೆಗಳ ಅಳತೆಯಷ್ಟು ಭೂಮಿಯನ್ನು ಬೇಡಿ ತೆಗೆದುಕೊಳ್ಳುವ ನೆಪ ಹುಡಿ ತ್ರಿವಿಕ್ರಮನಾಗಿ ಬೆಳೆದು 3 ಹೆಜ್ಜೆಗಳಿಂದ ಇಡೀ ಲೋಕವನ್ನು ಅಳೆದು ಒಟ್ಟು ವಾಮನನಿಗೆ ತಾನು ಮಾಡಿದ್ದ ವಾಗ್ದಾನದಂತೆ ಚಕ್ರವರ್ತಿಯು 3ನೆಯ ಹೆಜ್ಜೆಯ ಭಾಗವನ್ನು ತನ್ನ ಶಿರಸ್ಸಿನಲ್ಲಿರಿಸಿ ತನ್ನನ್ನೇ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಳುತ್ತಾನೆ. ಹೀಗೆ ವೈಜ್ಞಾನಿಕವಾಗಿ ಬಾಗಿದ ಮನುಷ್ಯ ಕುಬ್ಜತ್ವದಿಂದ ಸರಿಪಡಿಸಿಕೊಂಡು ಈಗಿನ ಮನುಷ್ಯರಂತೆ ಬೆಳೆದರು ಎಂಬ ಸಂದೇಶ ಈ ಒಂದು ಅವತಾರದಲ್ಲಿ. ವೈಜ್ಞಾನಿಕವಾಗಿ ಆಮ್ಲಜನಕ ಯಥೇಚ್ಛವಾಗಿದ್ದರಿಂದ ಆಕಾಶದೆತ್ತರಕ್ಕೆ ಹಾಗೂ ದೈಹಿಕ ರಚನೆಯಲ್ಲಿ ಬದಲಾವಣೆ ಆಯಿತು ಅನ್ನೋದು ಈ ಅವತಾರದ ಉಲ್ಲೇಖ ನೀಡುತ್ತದೆ ನಮಗೆಲ್ಲ. ಪರಶುರಾಮ ಒಂದು ಯುಗ ಮುಗಿಸಿದ ಜೀವನವಲ್ಲ. ರಾಮ ಕೃಷ್ಣರ ಕಾಲದಲ್ಲೂ ಪರಶುರಾಮ ಮಹಾವತಾರ ಇದ್ದೇ ಇದೆ, ಆದರೆ ಪರದೆಯ ತುಂಬೆ. 22 ಬಾರಿ ದುಷ್ಟ ಕ್ಷತ್ರಿಯರನ್ನು ಸಂಹರಿಸಿದವರು ಪರಶುರಾಮರು. ಇದಕ್ಕೆ ಉಲ್ಲೇಖವೂ ಇದೆ. ರಘುವಂಶದ ರಾಜರೆಲ್ಲರನ್ನು ಮುಗಿಸಿ ಬಿಡುವಂತೆ ಶಪಥ ಮಾಡಿ ಹೊರಟಾರಂತೆ ಪರಶುರಾಮ. ಆಗ ಅಶ್ವಕ ರಾಜ ಭಯಭೀತರಾಗಿ ಅಂತಃಪುರದಲ್ಲಿ
ಸುತ್ತ ಹೆಣ್ಣು ಮಕ್ಕಳನ್ನು ನಿಲ್ಲಿಸಿ ಮಧ್ಯದಲ್ಲಿ ಅಡಗಿ ಕುಳಿತರಂತೆ. ಹಾಗಾಗಿ ಅವರಿಗೆ ನಾರಿ ಕವಚ ಎಂದು ಸಹ ಹೆಸರಿದೆ. ಪರಶುರಾಮ ನೋಡುವಾಗ ಕೇವಲ ಹೆಣ್ಣು ಮಕ್ಕಳು ಮಾತ್ರ ಕಾಣಿಸಿದಾಗ ಪರಶುರಾಮರು ಹೊರಟು ಬಿಡುತ್ತಾರೆ. ಅಶ್ವತ್ಥರಾಜರೊಬ್ಬರೇ ಉಳಿಯುತ್ತಾರೆ. ಆ ಪರಂಪರೆಯಲ್ಲಿ ಬಂದದ್ದು ದಶರಥ ಮಹಾರಾಜರು. ದೇಶದಲ್ಲಿ ಧಾರ್ಮಿಕತೆ ಬೆಳೆಯುವಂತೆ ಮಾಡಿದವರು ಪರಶುರಾಮರು. ಪಾಂಡವರ ಕಾಲದಲ್ಲಿ ಮಹತ್ ಕಾರ್ಯವನ್ನು ಸಾಧಿಸುತ್ತಾರೆ. ಮಹಾಭಾರತ ಯುದ್ಧಗಳಲ್ಲಿ ಸಮಸ್ತ ಶಾಸ್ತ್ರ ಶಸ್ತ್ರವನ್ನು ಕಲಿಸಿಕೊಟ್ಟವರು ಇವರು. ಗುರು ಭೀಷ್ಮಾಚಾರ್ಯರಿಗೆ ಉಪದೇಶ, ದ್ರೋಣ, ಕರ್ಣ ಇವರೆಲ್ಲರಿಗೂ ಹಿಂಬದಿಯಿಂದ ಕಲಿಸಿಕೊಟ್ಟು ದುಷ್ಟ ಸಂಹಾರಕ ಶಕ್ತಿಯಾಗಿ ನಿಂತಿದ್ದು ಈ ಮಹಾವತಾರ ಪರಶುರಾಮ ಅವತಾರ. ಮನುಷ್ಯ ಸಂಭಾವಿತ ಸಮಾಜವನ್ನು ನಿರ್ಮಿಸಲು ಹೊರಟಂತಹ ಯುಗವೇ ರಾಮನ ಅವತಾರ. ರಾಮಾವತಾರ ಆಧ್ಯಾತ್ಮದ ವಿಷಯ ಎಷ್ಟು ಹೇಳಿದರೂ ಮುಗಿಯದು. ಪರಿಪೂರ್ಣ ವ್ಯಕ್ತಿಯ ಸರ್ವಗುಣ ಸಂಪನ್ನ ಶ್ರೀರಾಮ ಈ ಜಗತ್ತಿನಲ್ಲಿ ಶ್ರೇಷ್ಠ ಚಾರಿತ್ರ್ಯ, ಧೀರ, ಸತ್ಯ, ದೃಢ ವ್ಯಕ್ತಿ, ಜೀವಿಗಳ ಹಿತ, ಸಮರ್ಥ, ಕೋಪ ಗೆದ್ದವನು ಮುಂತಾದ 16 ಗುಣಗಳ ಪಟ್ಟಿ ಮಾಡಿ ಮಾನವೀಯತೆಯ ಅರ್ಥ ಎದ್ದು ಕಾಣಿಸುತ್ತಿದೆ ಈ ಇಕ್ಷ್ವಾಕು ವಂಶದ ರಾಮನಲ್ಲಿ. ಹಾಗಾಗಿ ಶ್ರೀರಾಮನಿಗೆ ಮರ್ಯಾದಾ ಪುರುಷೋತ್ತಮ ಎಂದು ಹೇಳುತ್ತೇವೆ. ಶಕ್ತಿಗಿಂತ ಶೀಲ ಮುಖ್ಯ. ರಾಮ ತನ್ನ ದೈವಿಕ ಶಕ್ತಿಯನ್ನು ಈ ರಾಮನ ಅವತಾರದಲ್ಲಿ ತೋರಿಸಿದ್ದಾನೆ. ಅವನ ಮಾನವೀಯ ಗುಣ ಧರ್ಮವನ್ನ ಈ ಅವತಾರದಲ್ಲಿ ಅಳವಡಿಸಿಕೊಂಡಿದ್ದಾನೆ. ದಿಕ್ಸೂಚಿ, ನಿಯತಾತ್ಮ, ಚಿಂತಿಸಿ ನಿರ್ಧಾರ, ಕರ್ತವ್ಯ ಪ್ರೇರಿತ, ಕೃತಜ್ಞ, ಅಪ್ರತಿಮ ಯೋಧ, ಗಾಂಭೀರ್ಯದಲ್ಲಿ ಸಮುದ್ರದಂತೆ, ಹಿಮಾಲಯದಂತೆ ಧೈರ್ಯ, ಬಿಲ್ಲುಗಾರಿಕೆ, ನಿರ್ಭೀತ, ದುರಿತ ಕೊಟ್ಟಿರಲಿಲ್ಲ. ರಾಮನ ಈ ಶಕ್ತಿಯ ಕರುಣೆ, ಧರ್ಮ, ಶಕ್ತಿ ಎಲ್ಲವೂ ರಾಮನ ಅವತಾರದಲ್ಲಿ ಕಾಣಿಸುತ್ತದೆ. ಅವನ ನಿರ್ಣಯಗಳಲ್ಲಿ ನಮಗೆ ಗೋಚರಿಸುತ್ತದೆ. ಸಾಮಾನ್ಯ ಮನುಷ್ಯರಂತೆ ಅನೇಕ ಕಷ್ಟಗಳನ್ನು ರಾಮ ಅನುಭವಿಸುತ್ತಾನೆ ಈ ಅವತಾರದಲ್ಲಿ. ಶ್ರೀಕೃಷ್ಣನು ಸಾಕ್ಷಾತ್ ಪರಮಾತ್ಮನ ಪೂರ್ಣಾವತಾರ. ಶ್ರೀಹರಿಯು ಯದುವಂಶದಲ್ಲಿ ಜನಿಸಿ ಅನೇಕ ಲೀಲೆಗಳನ್ನು ತೋರಿಸಿದ ಅವತಾರವಿದು. ಕಂಸನಂತಹ ದಬ್ಬಾಳಿಕೆಯ ಆಡಳಿತ ಮುಕ್ತವಾಗಲು ಅವತಾರವೆತ್ತಿದ. ಭಗವದ್ಗೀತೆಯನ್ನು ಮಾನವ ಕುಲಕ್ಕೆ ತಲುಪಿಸಲು ಅರ್ಜುನನೊಂದಿಗೆ ಸಂವಾದದಲ್ಲಿ ಸಂದೇಶ ನೀಡಿದ ಅವತಾರ. ಮಾನವ ಜನ್ಮದ ಆಧ್ಯಾತ್ಮಿಕ ಹಾಗೂ ಲೌಕಿಕ ಬದುಕು, ಆಹಾರ, ಜ್ಞಾನ, ಸಂಸ್ಕಾರ ಎಲ್ಲ ಮೌಲ್ಯಗಳನ್ನು ಪಾರಮಾರ್ಥಿಕ ಅರ್ಥದ ಮೂಲಕ ಸಂದೇಶ ಸಾರಿರುವ ಪರಮಾತ್ಮ ಶ್ರೀಕೃಷ್ಣ. ಜ್ಞಾನದ ಆವಿಷ್ಕಾರ ಕೊಟ್ಟಿರುವ ಈ ರೂಪವೇ ಗೋಪಾಲನಂದನದು. ನಾಶವಾಗದೆ ಉಳಿಯಬೇಕಾಗಿದೆ ಈ ಜ್ಞಾನ ಪರಂಪರೆ. ಬುದ್ಧ ಶಾಕ್ಯ ವಂಶದ ಅರಸನಾಗಿದ್ದ ಶುದ್ಧೋಧನನ ಮಗ. ಒಮ್ಮೆ ಭಟರೊಡನೆ ವಿಹಾರಕ್ಕೆ ಹೊರಟಾಗ ಅರಮನೆಯ ಲೋಲುಪ್ತತೆಯಲ್ಲೇ ಇದ್ದ ಬುದ್ಧ ಪ್ರಾಪಂಚಿಕ ಕಷ್ಟ ನೋವುಗಳನ್ನು ಕಂಡ ಅವನ ಮನ ಮಿಡಿದು ಸಿದ್ಧಾರ್ಥ ಬುದ್ಧ ಅಂದರೆ ಪ್ರಾಜ್ಞನಾಗುತ್ತಾನೆ. ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುತ್ತಾನೆ. ವೇದ ಧರ್ಮದ ಸಂರಕ್ಷಣೆಯೇ ಬೌದ್ಧಾವತಾರ. ಸರ್ವಂ ಶೂನ್ಯಂ, ಸರ್ವಂ ಕ್ಷಣಿಕಂ,
ಅಹಿಂಸೆ, ಪ್ರಶಾಂತ ವಿದ್ಯೆ ಬೌದ್ಧಾವತಾರದ ಸಂದೇಶ. ಕಲಿಯುಗ ಮುಗಿದು ಕೃತಯುಗ ಪ್ರಾರಂಭವಾಗಬೇಕಾಗಿದೆ. ಪಾತಕಗಳನ್ನು ತೊಳೆದು ಸತ್ಯಯುಗದ ಧರ್ಮದ ಬೀಜ ಬಿತ್ತಲು ಸ್ವತಃ ಕಲ್ಕಿ ಧರ್ಮವನ್ನು ಪ್ರಚೋದನೆ ಮಾಡಲು ಅವತಾರವೆತ್ತುತ್ತಾನೆ. ಈ ಕಲ್ಕಿ ಬಿಳಿ ಹಾರುವ ಕುದುರೆ, ರೆಕ್ಕೆ, ಆಯುಧಗಳೊಂದಿಗೆ ಯುದ್ಧಪ್ರಿಯನಾಗಿ ಅವತಾರವೆತ್ತುತ್ತಾನೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುತ್ತಾನೆ. ಇತ್ತೀಚಿನ ಕ್ಷಿಪಣಿ ಯುದ್ಧ ಇದಕ್ಕೆ ಸಂಬಂಧಪಟ್ಟಿರಬಹುದೇನೋ ಎನ್ನುವ ಪರಿಕಲ್ಪನೆ ಮೂಡುತ್ತದೆ. ಮೊದಲ ಅವತಾರದಿಂದ ಪರಶುರಾಮನ ಅವತಾರದವರೆಗಿನ ಕಥೆಗಳು ಮಾನವನ ವಿಕಾಸನವನ್ನು ಸೂಚಿಸುತ್ತವೆ. ಆ ನಂತರದ ರಾಮ ಕೃಷ್ಣಾವತಾರದ ಕಥೆಗಳು ನಾಗರಿಕತೆ, ಮಹಾಪುರುಷ ಹಾಗೂ ದೈವಾಂಶ ಸಂಭೂತರ ಕಥೆ. ನಾವಿನ್ನೂ ನೋಡಿಲ್ಲ, ಆದರೆ ವಿಜ್ಞಾನಿಗಳಿಗೆ ಸವಾಲೊಡ್ಡಿದಂತೆ ಸಹಸ್ರಾರು ವರ್ಷಗಳ ಹಿಂದೆಯೇ ಇದು ಭಾರತೀಯ ಪರಂಪರೆಯಲ್ಲಿ ಎಲ್ಲದರ ಮೂಲಕವೂ ಒಂದೇ ಎನ್ನುವ ಈ ಒಂದು ತತ್ವ ನಮ್ಮ ಸನಾತನ ಧರ್ಮದ್ದು. ಹಾಗಾಗಿಯೇ ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತೀಯ ಪರಂಪರೆ ಎನ್ನುವುದು ಸ್ವಾಗತಾರ್ಹ. श्रीराधापति पाद पद्म भजनानन्दाभिमधोनितम् लोके सत्कविराजनाजयति यथा ख्यातोदया भोनिधिः प्रलय पयोधिजले केशव कृतवान् निवेदं केशव प्रलय पयोधिजले केशव कृतवान् निवेदं केशव विहितविहित चरित्रमखेदं चरित्रमखेदं केशवादित मीनशरीर जय जगदीश हरे केशवा जय जगदीश हरे शिशिरति विपुलतरे केशवा तव तीर्थति वृद्धे शिशिरति विपुलतरे केशवा तव तीर्थति वृद्धे धरणि धरणकिन सत्रगरीथे धरणि धरणकिन सत्रगरीथे केशवाधृत कच्छपरूप केशवाधृत कच्छपरूप जय जगदीश हरे केशवा जय जगदीश हरे वसति दशन शिखरे केशवा धरणि सवलसा वसति दशन शिखरे
अद्भुत सवदन कमलवदे केशवा नखमद्भुत दलित हिरण्य कशिपुसंभृङ्ग दलित हिरण्य कशिपुसंभृङ्ग केशवाधृत नरहरिरूप केशवाधृत नरहरिरूप जय जगदीश हरे केशवा जय जगदीश हरे चलयसि विक्रमणे केशवा परिमद्भुत वामन चलयसि विक्रमणे केशवा परिमद्भुत वामन पदनखरिन्द जनित जन पावन पदनखरिन्द जनित जन पावन केशवाधृत वामन रूप केशवाधृत वामन रूप जय जगदीश हरे केशवा जय जगदीश हरे क्षत्रियरुधिरमये केशवा जगत भगत पापं केशवा क्षत्रियरुधिरमये केशवा जगत भगत पापं केशवा नपयसि पयसि गमित भवतापं नपयसि पयसि गमित भवतापं केशवाधृत भृगुपतिरूप केशवाधृत भृगुपतिरूप जय जगदीश हरे केशवा जय जगदीश हरे दिक्पति कमलीयं केशवा वितरति केशवा दिक्पति कमलीयं केशवा दशमुखमौलि वन्दमय्यं दशमुखमौलि वन्दमय्यं केशवाधृत रामचरीर केशवाधृत रामचरीर जय जगदीश हरे केशवा जय जगदीश हरे शिवकुली विशते केशवा वदनं जलदातुं केशवा वद शिवकुली विशते केशवा वदनं जलदातुं केशवा हर हरि प्रीति विविधयमुनाभुं हर हरि प्रीति विविधयमुनाभुं केशवाधृत हरधर रूप केशवाधृत हरधर रूप जय जगदीश हरे केशवा जय जगदीश हरे केशवा आहा तुझे केशवा केशवा आहा तुझे केशवा सदय हृदय दर्शित पशुघातम सदय हृदय
ಯದಾ ಯದಾ ಅಧ್ಯಾತ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನಮ್ಮ ನಿತ್ಯ ನೈಮಿತ್ತಿಕ ಹಬ್ಬ ಹರಿದಿನಗಳ ಆಚರಣೆ ಎಲ್ಲದರದ್ದು ಒಂದೇ ಉದ್ದೇಶ: ಆರೋಗ್ಯಪೂರ್ಣ ಜೀವನ, ಸೌಹಾರ್ದತೆ ತುಂಬಿದ ಬದುಕು. ನಿರಂತರ ಚಲನೆಯಲ್ಲಿದ್ದು ಧಾರ್ಮಿಕ ಸುಧಾರಣೆಗಳು, ನವಜಾಗೃತಿಗಳು ಉಂಟಾಗಲು ತನ್ನತನವನ್ನು ಉಳಿಸಿಕೊಂಡಿರುವ ಅಕ್ಷೀಣ ಸನಾತನ ಧರ್ಮ ನಮ್ಮದು. ಸನ್ನಡತೆ, ಸಚ್ಚಾರಿತ್ರ್ಯದ ಸಂದೇಶ ಸಾರುವ ದಶಾವತಾರವು ಅತ್ಯುತ್ಕೃಷ್ಟ ಪರಮಸತ್ಯದ ಅರಿವು ಮೂಡಿಸುವುದೇ ಆಗಿದೆ. ಈ ಪರಮಸತ್ಯದ ನಂಬುಗೆಯನ್ನು ಸುಭದ್ರಗೊಳಿಸುವ ಗುರಿಯ ಸನಾತನ ಧರ್ಮಕ್ಕೆ ಜಯವಾಗಲಿ. ಜಗನ್ಮಾನ್ಯತೆ ಪಡೆದಿರುವ ನಮ್ಮ ಭಾರತೀಯ ಸಂಸ್ಕೃತಿ ಚಿರಂತನ ಚೈತನ್ಯಪೂರ್ಣವಾಗಿರಲಿ. ಚಲಿಸುವ ಜಗದನ್ಮಕ್ಕನಿಗೆ ಜೀವನಲ್ಲಿ ಪುಟ್ಟ ಸೋಮನಿಗೆ ಧರೆಯನ್ನು ಧರಿಸಿದವರವತಾರಗೆ ಕರಳನ ಕಾಯ್ದ ಶಿರವರಿಗೆ ಮಂಗಲಂ ಜಯ ಮಂಗಲಂ. ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಹೇಳಿದವರಿಗೆ ರಾಮಚಂದ್ರಾನೆ ದಶರಥ ಸುತನಿಗೆ ಭಾಮೆಯರ ರಸ ಗೋಪಾಲ ಕೃಷ್ಣಗೆ ಮಂಗಲಂ ಜಯ ಮಂಗಲಂ. ಬೆಟ್ಟಲೆ ನಿಂತಿನ ಬುದ್ಧನಿಗೆ ಉತ್ತಮಯ ಬೇಡಿದ ಕತಿಗೆ ಅರ್ಥವತಾರದಿ ಭಕ್ತರ ಸಲಹುವ ಕೃಷಿ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ. ದಶಾವತಾರ ಶತಶತಮಾನದವರೆಗೆ ಶೀರ್ಷಿಕೆಯ ದಶಾವತಾರವನ್ನು ಆಧರಿಸಿದ ಈ ರೂಪಕಕ್ಕೆ ಅವಕಾಶ ಕೊಟ್ಟ ಶಾರದಾ ಕಲಾವೇದಿಕೆಗೆ ಅನಂತ ಧನ್ಯವಾದಗಳು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ದಶಾವತಾರ ಭಗವದ್ಗೀತೆಯ ಸಾರ, ದಶಾವತಾರ ಭಗವದ್ಗೀತೆಯ ಸಾರ. ಸನಾತನ ಧರ್ಮಕ್ಕೆ ಜೈಕಾರ, ಸನಾತನ ಧರ್ಮಕ್ಕೆ ಜೈಕಾರ. ಲೋಕ ಸರ್ವೇ ಜನಾನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಕಲ ಕಲಾಧಿದೇವತೆ ಶಾರದೆಯ ಕೃಪೆ ಸರ್ವರಿಗೂ ಲಭಿಸಲಿ. ಎಲ್ಲರಿಗೂ ನಮಸ್ಕಾರ.